ನೋಡ್ರಿ ಏನಾಕೈತಿ ನಮ್ಮ ಕಡೆ ಈ ಎಳ್ಳಮಾಸಿಗೆ ಚರಗ ಚಲೋ ಸಂಬಂಧ ಭಾಳ ಮಸ್ತ್ ಮಸ್ತ್ ಅಡುಗೆ ಮಾಡ್ತಾರೆ ಅದ್ರಾಗ ಮಾದಲಿ ಅಥವಾ ಮಾದುಲಿ ಅಥವಾ ಮಾದ್ಲಿ ಏನಂತೀರಿ ನೋಡ್ರಿ ಅದು ಒಂದ್ರಿ ಹೆಂಗ್ರಿ ಅಂತಂದ್ರೆ 2 ಕಪ್ಪಷ್ಟು ಗೋಧಿ ಹಿಟ್ಟು ತಗೋರಿ ಅದನ್ನು ಚಂದಂಗಿ ಹುರಿದ ಒಂದು ಬುಟ್ಟೆ ಹಾಕಿ ಅದಕ್ಕೆ ಅರ್ಧ ಕಪ್ಪಷ್ಟು ಸಣ್ಣ ರವೆ ಹಾಕ್ರಿ, ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕ್ರಿ, ಹಾಗೆ 1 ಚಮಚದಷ್ಟು ತುಪ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚಂದಂಗಿ ಚಪಾತಿಗೆ ಸ್ವಲ್ಪ ಗಟ್ಟಿ ಕಲಸ್ಕೊರಿ. ಆಮೇಲೆ ಒಂದು ಉಳ್ಳಿ ತೊಗೊಂಡ ಕೆಳಗೊಂದು ಈಟಾಗಿ ಗೋಧಿ ಹಿಟ್ಟು ಹಚ್ಚಿ ನೀವು ಈ ಮಾದ್ಲಿ ರೊಟ್ಟಿಯನ್ನು ಮಾಡಿರಿ, ಅಂದ್ರೆ ಲಟ್ಟಿಸ್ರಿ. ದಂಡಿ ಗಿಂಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಹೆಂಗೆ ಬೇಕಾದಂಗೆ ಆಗಲಿ. ಆಮೇಲೆ ಅವನ್ನ ಚಲೋತ್ನಂಗೆ ನೀವು ಬೇಯಿಸ್ರಿ. ಅಲ್ಲಿ ಚಂದಂಗೆ ನೋಡ್ಕೊಳ್ಬೇಕಾಗಿರೋದು ಏನು ರೀ ಅಂತಂದ್ರೆ ದಂಡಿ ಗಿಂಡಿ ಎಲ್ಲ ಕಡೆನೂ ಚಲೋತ್ನಂಗೆ ಬೇಯಬೇಕು ರೀ. ಇಷ್ಟು ಮಾಡಿ ಅದನ್ನು ಮುರಿದ ನೀವು ಒಂದು ಬುಟ್ಟೆ ಒಳಗೆ ಹಾಕಿ ಕೈಯಿಂದ ಪೂರ್ತಿಯಾಗಿ ಈ ರೀತಿ ತಿಕ್ಕ್ರಿ. ಇಲ್ಲೇ ಸಣ್ಣ ಆತು ಚಲೋ, ಇಲ್ಲ ಅಂತಂದ್ರೆ ಮೊದಲಿನವರೆಲ್ಲ ಕಲ್ಲೊಳಗೆ ಕುಟ್ಟಿ ಮಾಡ್ತಿದ್ರಿ. ಈಗ ನೀವೇನು ಮಾಡಿರಿ ಅಂತಂದ್ರೆ ಸ್ವಲ್ಪ ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಒಂದೇ ಸರಿ ಉಲ್ಟಾ ರನ್ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಕೆಲಸ ಮುಗಿದು ಹೋಗ್ತೈತ್ರಿ. ಹಿಂಗೆ ನೀವು ಮಾಡ್ಬೇಕ್ರಿ. ಆಮೇಲೆ ಇದಕ್ಕೊಂದಿಷ್ಟು ನಾವು 2 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಹಾಕಾಕತ್ತೀವಿ, ನೀವು ಬೆಲ್ಲ ಹಾಕ್ಬೋದ್ರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಇದ್ರಾಗ ಹುರಿದಿರುವಂತಹ ಪುಟಾಣಿ, ಬಡೆ ಸೊಪ್ಪ, ಗಸಗಸಿ ಇವನ್ನೆಲ್ಲ ಹಾಕಿರಿ. ಹಂಗೆ ಒಣ ಕೊಬ್ಬರಿ ತುರಿಯನ್ನು ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ನೀವು ಸ್ವಲ್ಪ ಜಾಜಿಕಾಯಿ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಮಾದಲಿ ಮಸ್ತಾಗಿ ರೆಡಿ ಆಕೈತಿ. ಒಂದು ಸಲ ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಹಂಗೆ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ.